ಪವಿತ್ರ ಗೌಡ ಅವರ ಎಂಟ್ರಿಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿ ಸುದ್ದಿಗಳು ಕೇಳಿ ಬರ್ತಾ ಇದೆ. ಅವರೇ ಬೇಲ್ ತಗೊಂಡೋಗಿ ಕೊನೆಗೆ ಗಂಡನನ್ನ ಜೈಲ್ಗೆ ಹಾಕ್ಸಿದ್ದು ಅವರೇ, ಬಟ್ ಮರುಕಪಟ್ಟು ವಾಪಸ್ ಅಲ್ಲಿಂದ ಅವರೇ ಕರ್ಕೊಂಡು ಬಂದ್ರು. ತನ್ನ ಪತಿ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತಿದ್ದಾರೆ. ಕೊಲೆ ಕೇಸ್ನಲ್ಲಿ ದರ್ಶನ್ ಬಂಧನವಾಗ್ತಾ ಇದ್ದಂತೆ ಇತ್ತ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಜನಪ್ರಿಯತೆ ಹೆಚ್ಚುತ್ತಾ ಇದೆ ಅನ್ನುವಂಥ ಮಾಹಿತಿ ಕೇಳಿ ಬರ್ತಾ ಇದೆ. ಅಲ್ಲ ರೀ, ಗಂಡ ಜೈಲ್ ಸೇರಿದ್ರೆ ಹೆಂಡತಿಗೆ ಹೇಗೆ ಜನಪ್ರಿಯತೆ ಹೆಚ್ಚೋದಕ್ಕೆ ಸಾಧ್ಯ? ಅದು ಹೇಗೆ ಪಾಪ್ಯುಲಾರಿಟಿ ಸಿಗುತ್ತೆ? ಈಗೊಂದು ಕುತೂಹಲದ ಪ್ರಶ್ನೆ ನಿಮ್ಮೆಲ್ಲರಲ್ಲೂ ಉಟ್ಕೊಳ್ಳೋದು ಸಹಜ. ಆ ಕುತೂಹಲಕ್ಕೆ ಉತ್ತರ ಕೊಡೋದ್ರ ಜೊತೆಗೆ ವಿಜಯಲಕ್ಷ್ಮಿ ದರ್ಶನ್ ಅವರು ಇವತ್ತು ದೇವತೆಯಾಗಿ ನಿಂತಿದ್ದಾರೆ ಅನ್ನುವಂಥ ಸಮಾಚಾರವನ್ನು ಕೂಡ ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಚಾಲೆಂಜಿಂಗ್ ಸ್ಟಾರ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ಜೋಡಿ, ಅವರ ದಾಂಪತ್ಯ ಜೀವನದ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತೇ ಇದೆ. 2011ರ ಸಮಯದಲ್ಲಿ ಕೌಟುಂಬಿಕ ಕಲಹ, ಮನಸ್ತಾಪ, ಭಿನ್ನಾಭಿಪ್ರಾಯಗಳಿಂದ ದರ್ಶನ್ ಅವರು ವಿಜಯಲಕ್ಷ್ಮಿ ದರ್ಶನ್ ಅವರ ಮೇಲೆ ಹಲ್ಲೆ ನಡೆಸಿದ್ರಿಂದ ವಿಜಯಲಕ್ಷ್ಮಿ ದರ್ಶನ್ ಅವರು ಕೇಸು, ಕೋರ್ಟು ಅಂತ ಹೇಳಿಬಿಟ್ಟು ಅವ್ರ ಮೇಲೆ ಕಂಪ್ಲೇಂಟನ್ನು ಲಾಡ್ಜ್ ಮಾಡಿ ಅವ್ರನ್ನ ಜೈಲ್ಗೆ ಹಾಕಿಸುವಂಥ ಕೆಲಸವನ್ನು ಮಾಡಿದರು. ಮಾರಣಾಂತಿಕವಾಗಿ ಹಲ್ಲೆ ನಡೆಸಿದ್ರಿಂದ ಪತ್ನಿ ಮೇಲೆ ಕೋರ್ಟು ಅವತ್ತಿಗೆ ಇವರನ್ನು ಸುಮಾರು 28 ದಿನಗಳ ಕಾಲ ಬಂಧನದಲ್ಲಿಟ್ಟಿತ್ತು. ಬಂಧನದಲ್ಲಿದ್ದಂಥ ಪತಿಯನ್ನು ನೋಡಲಿಕ್ಕೆ ಇಚ್ಛಿಸದಂಥ ವಿಜಯಲಕ್ಷ್ಮಿ ದರ್ಶನ್ ಅವರಿಗೆ ಕರುಣೆ ಹುಟ್ಟಿ ಪತಿಯನ್ನು ಜೈಲಿಂದ ಬಿಡುಗಡೆ ಮಾಡ್ಕೊಂಬರುವಂಥ ಕೆಲಸವನ್ನು ಖುದ್ದು ಅವರೇ ಮಾಡಿದರು. ಅವರೇ ಬೇಲ್ ತಗೊಂಡೋಗಿ ಕೊನೆಗೆ ಗಂಡನನ್ನು ಜೈಲ್ಗೆ ಹಾಕ್ಸಿದ್ದು ಅವರೇ, ಬಟ್ ಮರುಕಪಟ್ಟು ವಾಪಸ್ ಅಲ್ಲಿಂದ ಅವರೇ ಕರ್ಕೊಂಡು ಬಂದರು. ಅಲ್ಲಿಂದ ಅವ್ರ ಸಂಸಾರ ಅಂದರೆ ಮನಸ್ತಾಪಗಳು, ಭಿನ್ನಾಭಿಪ್ರಾಯ ಎಲ್ಲವನ್ನೂ ಮರೆತು ಅವರು ಹೊಸ ಜೀವನವನ್ನು ಶುರು ಮಾಡಿ ಮಗ ವಿನೀಶ್ ಜೊತೆ ಒಂದು ಸುಂದರ ದಾಂಪತ್ಯ ಜೀವನವನ್ನು ಖುಷಿಯಾಗಿ ನಡೆಸ್ತಾ ಹೋಗ್ತಾಯಿದ್ರು. ಅನಂತರ ಅವರ ಬದುಕಲ್ಲಿ ಯಾರು ಬಂದರು, ಏನೇನಾಯಿತು ಅನ್ನುವಂಥ ವಿಚಾರಗಳು ಇವತ್ತಿಗೇನು ಹೊಸದಲ್ಲ, ನಿಮ್ಮೆಲ್ಲರಿಗೂ ಕೂಡ ಸಾಕ್ಷಿನೇ ಕಣ್ಮುಂದಿದೆ. ಪವಿತ್ರ ಗೌಡ ಅವರ ಎಂಟ್ರಿಯಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಹಾಗೂ ವಿಜಯಲಕ್ಷ್ಮಿ ದರ್ಶನ್ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿತ್ತು, ಬಿರುಗಾಳಿ ಎದ್ದಿತ್ತು, ಸಾಕಷ್ಟು ಮನಸ್ತಾಪಗಳು ಮತ್ತೆ ಮೂಡೋದಕ್ಕೆ ಶುರುವಾಗಿತ್ತು ಅನ್ನುವಂಥ ಸುದ್ದಿಗಳು ಕೇಳಿ ಬರ್ತಾ ಇದೆ. ಅದೆಲ್ಲ ಏನೇ ಇರಲಿ, ಕಳೆದ 10-11 ದಿನಗಳಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಪವಿತ್ರ ಗೆಳತಿಗೋಸ್ಕರ ರೇಣುಕಾಸ್ವಾಮಿಯನ್ನು ಕಿಡ್ನಾಪ್ ಮಾಡಿಸ್ಕೊಂಡು ಕರ್ಕೊಂಡು ಬಂದುಬಿಟ್ಟು ಹೊಡೆದು ಸಾಯಿಸಿದ್ರು ಅನ್ನುವಂಥ ಆರೋಪದ ಮೇಲೆ ಅವರಿಗೀಗ 14 ದಿನಗಳ ಕಾಲ ಬಂಧನದಲ್ಲಿದ್ದಾರೆ. ನಾನಿವತ್ತು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರ ಪತ್ನಿ ವಿಜಯಲಕ್ಷ್ಮಿ ದರ್ಶನ್ ಅವರ ಪಾಪ್ಯುಲಾರಿಟಿ ಹೆಚ್ಚುತ್ತಾ ಇದೆ ಅನ್ನೋದನ್ನು ಯಾಕೆ ಹೇಳಿದೆ ಅಂತಂದರೆ, ದರ್ಶನ್ ಅಂದರೆ ಪತಿ ಜೈಲು ಸೇರ್ತಾ ಇದ್ದಂತೆ, ಅವ್ರನ್ನ ಅರೆಸ್ಟ್ ಮಾಡ್ತಿದ್ದಂತೆಯೇ 2-3 ದಿನಕ್ಕೆ ವಿಜಯಲಕ್ಷ್ಮಿ ದರ್ಶನ್ ಅವರು ತಮ್ಮ ಸೋಷಿಯಲ್ ಸೈಟ್ಸಲ್ಲಿ, ಇನ್ಸ್ಟಾಗ್ರಾಮ್ನಲ್ಲಿ ಅವ್ರ ಅಕೌಂಟ್ ಇತ್ತು ವಿಜಯ್ ದರ್ಶನ್ ಅಂತ, ಅದನ್ನು ಡಿಯಾಕ್ಟಿವೇಟ್ ಮಾಡುವಂಥ ಕೆಲಸವನ್ನು ಮಾಡಿದ್ರು. ಅವರು ಯಾವಾಗ ಡಿಯಾಕ್ಟಿವೇಟ್ ಮಾಡಿದ್ರು ಆವಾಗ ಎಲ್ಲರೂ ಅಂದ್ಕೊಂಡ್ರು ಬಹುಶಃ ಇನ್ನು ಮೇಲೆ ದರ್ಶನ್ ಅವರ ಮೇಲೆ ಕನಿಕರನೇ ತೋರಿಸಲ್ಲ, ಸಾಕು ಇವರು ಸಹವಾಸ ಅಂತ ವಿಜಯಲಕ್ಷ್ಮಿ ದರ್ಶನ್ ಅವರು ನಿರ್ಧಾರ ಮಾಡಿದ್ದಾರೆ. ಬಹುಶಃ ಅವರ ಈ ಒಂದು ಇನ್ಸ್ಟಾ ಸೈಟ್ಸಿಂದ ಅವರು ಎಕ್ಸಿಟ್ ಆಗಿದ್ದೇನಿದೆಯಲ್ಲ, ಇದು ವಿಚ್ಛೇದನಕ್ಕೆ ದಾರಿ ಮಾಡಿಕೊಡುತ್ತೆ. ಯಾಕಂದರೆ ಸಾಕಷ್ಟು ಜನ ಸೆಲೆಬ್ರಿಟಿಗಳು ಡಿವೋರ್ಸ್ ಪಡೆಯೋದಕ್ಕೂ ಮುಂಚೆ, ಅಂದರೆ ಅಫಿಷಿಯಲ್ ಆಗಿ ಕೋರ್ಟಲ್ಲಿ ಡಿಕ್ಲೇರ್ ಆಗೋಕ್ಕೂ ಮುಂಚೆ ಸೋಷಿಯಲ್ ಸೈಟ್ಸ್ಗಳಲ್ಲಿ ಅವರು ಅನ್ಫಾಲೋ ಮಾಡೋದು, ಪಿಕ್ಚರ್ಸ್ಗಳನ್ನು ಡಿಲೀಟ್ ಮಾಡೋದು ಇದೊಂದು ಪದ್ಧತಿ ಆಗೋಗ್ಬಿಟ್ಟಿದೆ. ಹೀಗಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ಡಿಯಾಕ್ಟಿವೇಟ್ ಮಾಡಿದ ತಕ್ಷಣ ದರ್ಶನ್ ಅವರಿಗೆ ಡಿವೋರ್ಸ್ ಕೊಡೋದು ಗ್ಯಾರಂಟಿ ಅಂತ ಅಂದ್ಕೊಂಡ್ಬಿಟ್ರು. ಇದು ಸಾಕಷ್ಟು ಕಡೆ ಚರ್ಚೆ ಆಯಿತು, ಸುದ್ದಿನೂ ಆಯಿತು. ಯಾವಾಗ ಸುದ್ದಿ ಆಯಿತೋ ವಿಜಯಲಕ್ಷ್ಮಿ ದರ್ಶನ್ ಅವರು ಒಂದು 4-5 ದಿನ ಆದಮೇಲೆ ಮತ್ತೆ ಇನ್ಸ್ಟಾಗ್ರಾಮ್ನಲ್ಲಿ ಆ್ಯಕ್ಟಿವ್ ಆದರು, ಮತ್ತೆ ವಿಜಯ್ ದರ್ಶನ್ ಅನ್ನೋ ಹೆಸರಲ್ಲಿ ಮತ್ತೆ ಆ್ಯಕ್ಟಿವ್ ಆಗ್ತಾರೆ. ಇವರು ಡಿಯಾಕ್ಟಿವೇಟ್ ಮಾಡೋಕ್ಕೆ ಮುಂಚೆ 1,70,000 ಜನ ಅವ್ರನ್ನ ಫಾಲೋ ಮಾಡ್ತಾಯಿದ್ರು. ಅದರಲ್ಲಿ ದರ್ಶನ್ ಅಭಿಮಾನಿಗಳು ಇದ್ದರು, ಮತ್ತು ಇವರದ್ದು ಒಂದಿಷ್ಟು ಜನ ಅಭಿಮಾನಿಗಳಿದ್ದರು. ಯಾವಾಗ ಆ್ಯಕ್ಟಿವ್ ಆಗಿದ್ದವರು ಡಿಯಾಕ್ಟಿವೇಟ್ ಮಾಡಿ ಮತ್ತೆ ಆ್ಯಕ್ಟಿವ್ ಆಗ್ತಾರೋ ಆವಾಗ 1,80,000 ಜನ ಮತ್ತೆ ಫಾಲೋ ಮಾಡೋದಕ್ಕೆ ಇವ್ರನ್ನ ಶುರು ಮಾಡಿದ್ರು. ಯಾವಾಗ ಮತ್ತೆ ಬಂದ್ರಲ್ಲ, ಇಲ್ಲ ಡಿವೋರ್ಸ್ ಕೊಡಲ್ಲ, ಅವರಿಗೆ ಬೇಜಾರಾಗಿದೆ, ಒಬ್ಬ ಗೆಳತಿಗೋಸ್ಕರ ಇವರು ಈ ಥರ ಮಾಡ್ಕೊಳ್ತಾ ಇದ್ದಾರೆ, ಇನ್ನೂ ಬುದ್ಧಿ ಬರಲಿಲ್ವಲ್ಲ, ಆಲ್ರೆಡಿ ಒಂದ್ಸಲಿ ಕುಟುಂಬದಲ್ಲಿ ಏರ್ಪಟ್ಟಿರ್ತಕ್ಕಂಥ ಭಿನ್ನಾಭಿಪ್ರಾಯ ಕಲಹದಿಂದ ಜೈಲು ವಾಸ ಅನುಭವಿಸಿದ್ರು, ಬುದ್ಧಿ ಕಲಿತಾ ಇಲ್ಲಲ್ಲ ನನ್ನ ಗಂಡ ಅನ್ನುವಂಥ ಒಂದು ನೋವು, ಯಾತನೆ, ಒಂದು ಸಂಕಟ ಎಲ್ಲ ಹೆಣ್ಣು ಮಕ್ಕಳಿಗೂ ಇರುತ್ತೆ. ಅದು ಸೆಲೆಬ್ರಿಟಿ ವೈಫ್ ಅಂತ ಆದ ತಕ್ಷಣ ಅದು ಅವ್ರಿಗೇನು ಬೇರೆ ಥರದ ನೋವಲ್ಲ, ಎಲ್ರಿಗೂ ಒಂದೇ ಥರದ ನೋವು. ಹಾಗಾಗಿ ಡಿಯಾಕ್ಟಿವೇಟ್ ಮಾಡಿದ್ರು, ಮತ್ತೆ ಆ್ಯಕ್ಟಿವ್ ಆದರು. ತುಂಬ ಜನ ಇಲ್ಲ ನೀವು ಧೈರ್ಯ ತಂದ್ಕೊಳ್ಳಿ ಅಕ್ಕ, ನಾವು ಇದ್ದೀವಿ ಅಂತ ಡಿಬಾಸ್ ಅಭಿಮಾನಿಗಳು ಅವರಿಗೆ ಒಂದು ಹುಮ್ಮಸ್ಸು, ಉತ್ಸಾಹ, ನಾವು ಸಪೋರ್ಟಿವ್ ಆಗಿರ್ತೀವಿ, ನಾವು ಬೆನ್ನೆಲುಬಾಗಿರ್ತೀವಿ, ನೀವು ಧೈರ್ಯಗೆಡಬೇಡಿ, ಅರೆಸ್ಟ್ ಆಗಿದ್ದಾರೆ ಅಷ್ಟೇ, ಅವ್ರು ಜೈಲಿಗೆ ಹೋಗಲ್ಲ, ವಾಪಸ್ ಬರ್ತಾರೆ ಅಂತಾಯಿತು. ಕೊನೆಗೆ ಪ್ರಬಲ ಸಾಕ್ಷಿಗಳು ಸಿಕ್ಕಿದ್ರಿಂದ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಅರೆಸ್ಟ್ ಆದವ್ರನ್ನ ಕೊನೆಗೆ ಪರಪ್ಪನ ಅಗ್ರಹಾರ ಜೈಲು ಸೇರುವಂತಾಯಿತು. ಈಗ ಅವರು ಜೈಲಲ್ಲಿದ್ದಾರೆ. ಈಗ ಜೈಲಿಂದ ಅವ್ರನ್ನ ಕರ್ಕೊಂಬರುವಂಥ ಕೆಲಸ ತಾನು ಮಾಡ್ಕೊಂಡಿದ್ದು ಎಂಥ ಹಿಡವಟ್ಟು, ಗೆಳತಿಗೋಸ್ಕರ ಅವರು ಹೊಡೆದು ಸಾಯಿಸಿ ಜೈಲಿಗೆ ಹೋಗಿರೋದು. ಬಟ್ ದರ್ಶನ್ ಪತ್ನಿಯವರ ವಿಜಯಲಕ್ಷ್ಮಿ ದರ್ಶನ್ ಅವರ ಒಂದು ಉದಾರತೆ ನೋಡ್ರಿ, ಎಷ್ಟೇ ತಪ್ಪು ಮಾಡಲಿ ಗಂಡ ಅಲ್ವಾ, ಗಂಡ ಬೇಕು. ಎಲ್ಲ ಪತ್ನಿಯರಿಗೂ ಕೂಡ ತನ್ನ ಗಂಡ ಎಷ್ಟೇ ತಪ್ಪು ಮಾಡಿದ್ರು ಕೂಡ ಇದೊಂದು ಹೆಜ್ಜೆ ಹಿಡಿದಿದ್ದಾನೆ, ಮತ್ತೆ ಸರಿ ಹೋಗ್ತಾನೆ ಅನ್ನುವಂಥ ಮನೋಭಾವದಿಂದ
ಸೊ ಅವ್ರನ್ನ ಜೈಲಿಂದ ಕರ್ಕೊಂಬರೋದಕ್ಕೆ ಲಾಯರ್ಗಳನ್ನ ಇಟ್ಟಿದ್ದಾರೆ. ಸೊ ಅವ್ರನ್ನ ಬಿಡಿಸ್ಕೊಂಡು ಬರುವಂಥ ಎಲ್ಲ ಪ್ರಯತ್ನಗಳನ್ನು ಕೂಡ ತನ್ನ ಶಕ್ತಿ ಮೀರಿ ಮಾಡ್ತಾ ಇದ್ದಾರೆ ವಿಜಯಲಕ್ಷ್ಮಿ ದರ್ಶನ್ ಅವರು. ರೀಸೆಂಟಾಗಿ ಒಂದು 2-3 ದಿನದ ಹಿಂದೆ ಮಗನ ಜೊತೆ ಜೈಲ್ಗೂ ಕೂಡ ಹೋಗಿ ಗಂಡನನ್ನು ನೋಡ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ರು. ಅಲ್ಲಿಗೆ ದರ್ಶನ್ ಮೇಲೆ ಎಷ್ಟೇ ಸಿಟ್ಟು, ಕೋಪ, ಅವ್ರ ಮೇಲೆ ದ್ವೇಷ ಎಲ್ಲವೂ ಇದ್ದರೂ ಕೂಡ ತನ್ನ ಗಂಡ ಅನ್ನುವಂಥ ಪ್ರೀತಿ, ಆ ಬಾಂಧವ್ಯ ಎಲ್ಲಿ ಹೋಗುತ್ತೆ? ಎಷ್ಟೇ ತಪ್ಪುಗಳನ್ನು ಮಾಡಿದ್ರು ಕೂಡ ಮನಸ್ಸು ಒಂದು ಸಂಸಾರ ಸುಗಮವಾಗಿ ಸಾಗಬೇಕು ಅಂದರೆ ಬಂದಂಥ ಎಲ್ಲ ಸವಾಲುಗಳನ್ನು, ಎಲ್ಲ ಕಷ್ಟಗಳನ್ನು, ಎಲ್ಲ ಒಂದು ನೋವುಗಳನ್ನು ನುಂಗ್ಕೋಬೇಕು. ಹೀಗಾಗಿ ತನ್ನ ಪತಿ ದರ್ಶನ್ ಪರವಾಗಿ ವಿಜಯಲಕ್ಷ್ಮಿ ದರ್ಶನ್ ಅವರು ನಿಂತಿದ್ದಾರೆ. ಯಾವಾಗ ವಿಜಯಲಕ್ಷ್ಮಿ ದರ್ಶನ್ ಅವರು ದರ್ಶನ್ ಪರವಾಗಿ ನಿಂತ್ಕೊಂಡ್ರೋ, ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಆ್ಯಕ್ಟಿವ್ ಆದರೂ ಡಿ ಬಾಸ್ ಅಭಿಮಾನಿಗಳು ಜೈಕಾರ ಹಾಕೋದಕ್ಕೆ ಶುರು ಮಾಡಿದ್ರು. ನೀವು ಬರೀ ವಿಜಯಲಕ್ಷ್ಮಿ ದರ್ಶನ್ ಅಂದರೆ ಬರೀ ಸಾಮಾನ್ಯ ಹೆಣ್ಣಲ್ಲ, ನೀವು ದೇವತೆ. ಇಷ್ಟು ದಿನ ನಾವು ಬಾಸ್ ಪತ್ನಿ ಅಷ್ಟೇ, ಅಂದರೆ ನಮ್ಮ ಅತ್ತಿಗೆ ಅಂತ ಕರಿತಾ ಇದ್ವಿ, ನಾವು ಅತ್ತಿಗೆ ಥರನೇ ನೋಡ್ತಾ ಇದ್ವಿ. ಬಟ್ ಇವತ್ತಿಂದ ನಿಮ್ಮನ್ನು ನಾವು ದೇವತೆ ಅಂತ ಕರಿತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಕಡೆ ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ದರ್ಶನ್ ಅವರನ್ನ ದೇವತೆ ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಅಫ್ಕೋರ್ಸ್ ಇಷ್ಟೆಲ್ಲ ಮಾಡಿದ್ರು, ತನ್ನ ದಾಂಪತ್ಯ ಹಾಳಾದರೂ ಪರವಾಗಿಲ್ಲ, ತನ್ನ ಜೀವನ ಹಾಳಾದರೂ ಪರವಾಗಿಲ್ಲ, ತಾನು ಬೇರೆಯವರೊಟ್ಟಿಗೆ ಬೇರೆ ಗೆಳತಿ ಜೊತೆ ಸಂಸಾರವನ್ನು ಸಾಗಿಸ್ತಾ ಇದ್ದ ಗಂಡನಿಗೆ ಮರುಕಪಟ್ಟ ವಿಜಯಲಕ್ಷ್ಮಿ ದರ್ಶನ್ ಅವ್ರಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್ ಅಂತ ಹೇಳ್ತಾ, ಆ ದೇವತೆ ಡಿ ಬಾಸ್ ಅವರನ್ನು, ಆರೋಪಿ ಸ್ಥಾನದಲ್ಲಿರ್ತಕ್ಕಂಥ ಡಿ ಬಾಸ್ ಅವರನ್ನು ಆಚೆ ಕರ್ಕೊಂಬರೋದಕ್ಕೆ ಎಲ್ಲ ಥರದ ಒಂದು ಶ್ರಮವನ್ನು ಪಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಅಭಿಮಾನಿಗಳಿಗೆ ಹೇಳ್ತಾ ಇದ್ರು, ನೀವೇನೋ ಉದ್ರೇಕಗೊಂಡುಬಿಟ್ಟು ಅಂದರೆ ಆಕ್ರೋಶಭರಿತರಾಗಿ ಏನೇನೋ ಸ್ಟೇಟ್ಮೆಂಟ್ ಕೊಡಬೇಡಿ, ಸಂಯಮ, ತಾಳ್ಮೆ, ತುಂಬ ನಾವು ಇದೇನಿದೆಯಲ್ಲ ಇದೊಂದು ಅಗ್ನಿ ಪರೀಕ್ಷೆ, ನಿಮಗೆ, ನಮಗೆ, ನಮ್ಮ ಫ್ಯಾಮಿಲಿಗೆ, ದರ್ಶನ್ ಅವ್ರಿಗೆ ಮಾತ್ರ ಅಲ್ಲ, ನಿಮಗೂ ಕೂಡ ಇದೊಂದು ಅಗ್ನಿ ಪರೀಕ್ಷೆ. ತುಂಬ ಶಿಸ್ತನ್ನು ಕಾಪಾಡ್ಕೊಳ್ಳಿ, ಕೋಪ ಕಡಿಮೆ ಮಾಡ್ಕೊಳ್ಳಿ, ಶಾಂತ ರೀತಿಯಿಂದ ವರ್ತಿಸಿ, ಏನೇನೋ ಕೋಪದಲ್ಲಿ ಏನೇನೋ ಆಕ್ರೋಶಗೊಂಡು ಸ್ಟೇಟ್ಮೆಂಟನ್ನು ಕೊಡೋದಕ್ಕೆ ಹೋಗ್ಬೇಡಿ. ಬರ್ತಾರೆ ಅಂದರೆ ಆರೋಪಿ ಸ್ಥಾನದಲ್ಲಿದ್ದಾರೆ, ಚಾಮುಂಡೇಶ್ವರಿ ತಾಯಿ ಇದ್ದಾಳೆ, ದರ್ಶನ್ ಅವರ ಅನುಪಸ್ಥಿತಿಯಲ್ಲಿ ಯಾರೆಲ್ಲ ಏನೇನೋ ಮಸಲತ್ತು ಮಾಡ್ತಾ ಇದ್ದಾರೆ ಅದು ಯಾವುದೂ ನಡೆಯಲ್ಲ. ಆ ರೀತಿ ಮಸಲತ್ತು ಮಾಡೋಂಥವ್ರಿಗೆ ತಾಯಿ ಚಾಮುಂಡೇಶ್ವರಿ ಉತ್ತರ ಕೊಡ್ತಾಳೆ. ನೀವೆಲ್ಲರೂ ಕೂಡ ಸಹಕಾರ ಕೊಡಬೇಕು. ನಿಮ್ಮ ಪ್ರೀತಿ, ವಿಶ್ವಾಸ, ಅಭಿಮಾನ ಎಂಥದ್ದು, ನಿಮ್ಮ ಕಳವಳ ಏನು, ನಿಮ್ಮ ಆತಂಕ ಏನು, ಎಲ್ಲವನ್ನೂ ಕೂಡ ಸವಿಸ್ತಾರವಾಗಿ ನಾನು ಜೈಲಿಗೆ ಹೋದಂಥ ಸಂದರ್ಭದಲ್ಲಿ ದರ್ಶನ್ ಅವರ ಬಳಿ ಹೇಳಿದ್ದೇನೆ. ಸೊ ಎಲ್ಲರೂ ಕೂಡ ಶಿಸ್ತಿಂದ, ತಾಳ್ಮೆಯಿಂದ ವರ್ತನೆ ಮಾಡಿ ಅಂತ ಹೇಳಿದ್ದಾರೆ. ಸೊ ಹೀಗಾಗಿ ದರ್ಶನ್ ಅಭಿಮಾನಿಗಳು ಕೂಡ ಆ ತಾಳ್ಮೆಯಿಂದ ಇದ್ದಾರೆ. ಜುಲೈ 4ರ ನಂತರ ಏನಾಗುತ್ತೆ ಈ ಪ್ರಕರಣ, ಬೇಲ್ ಸಿಗುತ್ತಾ ಅಥವಾ ಪ್ರಬಲ ಸಾಕ್ಷಿಗಳು ಸಿಕ್ಕ ಕಾರಣಕ್ಕೆ ದರ್ಶನ್ ಅವರ ಒಂದು ಜೈಲು ವಾಸ ಎಕ್ಸ್ಟೆಂಡ್ ಆಗುತ್ತಾ, ಇದೆಲ್ಲವನ್ನು ಕೂಡ ಕಾದು ನೋಡಬೇಕು ಅಂತ ಹೇಳ್ತಾ, ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಗಿರೀಶ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.